ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ನಿಮ್ಮ ಚಾನಲ್ನಲ್ಲಿ ನೀವು ನಿಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಈ ಥರ ಒಂದು ನಿಮ್ಮ ಚಾನಲ್ ಲೋಗೋ ಜೊತೆಗೆ ಈ ಥರ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ನು ನಂತರ ಬೆಲ್ ಬಟನನ್ನು ಯಾವ ಥರ ಎನಿಮೇಟ್ ಮಾಡಿದರೆ ನಿಮ್ಮ ಒಂದು ವಿಡಿಯೋಗಳಲ್ಲಿ ನೀವು ರಿಕ್ವೆಸ್ಟ್ ಮಾಡ್ತಿರಲ್ವ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಈ ಅನ್ನೋವಂಥ ಒಂದು ಪದವನ್ನು ನೀವು ನಿಮ್ಮ ನಿಮ್ಮ ವಿಡಿಯೋಗಳಲ್ಲಿ ನೀವು ರಿಕ್ವೆಸ್ಟ್ ಮಾಡೋದಕ್ಕಿಂತ ಈ ಒಂದು ಎನಿಮೇಷನ್ ಕ್ಲಿಪ್ ಏನಿದೆ, ಈ ಥರ ಎನಿಮೇಷನ್ ಸಬ್ಸ್ಕ್ರಿಪ್ಷನ್ ಬಟನ್ ಏನಿದೆ, ಸೊ ಇದನ್ನು ನಿಮ್ಮ ಒಂದು ವಿಡಿಯೋಗಳಲ್ಲಿ ನೀವು ಆ್ಯಡ್ ಮಾಡೋದ್ರಿಂದ ನೀವು ರಿಕ್ವೆಸ್ಟ್ ಮಾಡುವಂಥ ಒಂದು ಅಗತ್ಯ ಇರೋದಿಲ್ಲ. ನಿಮ್ಮ ಒಂದು ವಿಡಿಯೋ ಕಂಟೆಂಟು ಚೆನ್ನಾಗಿತ್ತಂತಂದರೆ ಅವರು ಆಡಿಯನ್ಸ್ಗಳು ನೀವು ಹೇಳೋ ಒಂದು ಮಾತು ಕೇಳೋ ಅಗತ್ಯನೂ ಇರೋದಿಲ್ಲ. ಅವರಿಗೆ ನೀವು ಕ್ರಿಯೇಟ್ ಮಾಡುವಂಥ ಕಂಟೆಂಟ್ ಅವ್ರಿಗೆ ಇಷ್ಟ ಆಯ್ತಂದರೆ ಚಾನಲ್ಗೆ ಲೈಕು, ಸಬ್ಸ್ಕ್ರಿಪ್ಷನ್ನು, ಶೇರು ಇದೆಲ್ಲ ಆಟೋಮೆಟಿಕ್ಲಿ ಆಗುತ್ತೆ. ಸೊ ಅದಕ್ಕಾಗಿ ಈ ಥರ ಒಂದು ಎನಿಮೇಟೆಡ್ ವಿಡಿಯೋ ಸಬ್ಸ್ಕ್ರಿಪ್ಷನ್ ಬಟನನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ಸಿಂಪಲ್ ಆಗಿದೆ ವೀಕ್ಷಕರೇ. ಸೊ ಹಾಗಿದ್ದರೆ ಈ ಥರ ಒಂದು ಎನಿಮೇಷನ್ ಬಟನನ್ನು ನಾವು ಯಾವ ಥರ ನಮ್ಮ ಚಾನಲ್ ಲೋಗೋ ಜೊತೆಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕೆ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಟೆಕ್ನಿಕಲ್ ವಿಡಿಯೋಗಳು, ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮೊದಲನೇದಾಗಿ ನೀವು ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದರೆ ಮೊದಲು ನೀವು ಪ್ಲೇಸ್ಟೋರ್ಗೆ ಹೋಗಬೇಕಾಗತ್ತೆ. ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಸರ್ಚಲ್ಲಿ ಸರ್ಚ್ ಮಾಡಿ ಇನ್ಶಾರ್ಟ್ ಎಡಿಟರ್ ವಿಡಿಯೋ ಅಂತೇಳಿ. ಸೊ ಇಲ್ಲಿ ಸರ್ಚ್ ಮಾಡಿ ಮೊದಲು ಬರ್ತಾ ಇದೆ ಅಲ್ವಾ, ಈ ಒಂದು ಅಪ್ಲಿಕೇಶನನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ, ಟೈಮ್ ವೇಸ್ಟ್ ಮಾಡೋದಿಲ್ಲ. ಇಲ್ಲಿ ವಿಡಿಯೋ ಅಂತ ಇದೆ ನೋಡಿ, ಈ ಒಂದು ವಿಡಿಯೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲ್ಯಾಂಕ್ ಅಂತ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಓಕೆ ಮಾಡಿ. ಈ ಒಂದು ಬ್ಲ್ಯಾಂಕ್ ಪೇಜು ಓಪನ್ ಆಗುತ್ತೆ. ಅದಕ್ಕೂ ಮೊದಲು ಇವಾಗ ನಾವು ಒಂದು ಬ್ಲ್ಯಾಂಕ್ ಲೇಯರನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಈ ಬ್ಲ್ಯಾಂಕ್ ಲೇಯರ್ದು 3 ಸೆಕೆಂಡ್ ಮಾತ್ರ ಇದೆ. ಸೊ ಇವಾಗ ನಾವು ಇದನ್ನು ಸ್ವಲ್ಪ ಲೆಂತ್ ಮಾಡ್ಕೊಳ್ಳೋಣ, 7 ಸೆಕೆಂಡು ಇಲ್ಲ 8 ಸೆಕೆಂಡ್ವರೆಗೂ. ಸೊ ಇಲ್ಲಿ ಲಾಸ್ಟ್ ಕಾಣ್ತಾ ಇರೋವಂಥ ಒಂದು ಎರೋ ಮಾರ್ಕ್ ಇದೆಯಲ್ಲ, ಅದನ್ನು ನೀವು ಡ್ರ್ಯಾಗ್ ಮಾಡಿದರೆ ಇದು ಲೆಂತ್ ಜಾಸ್ತಿ ಆಗುತ್ತೆ. ಇದರ ನಂತರ ಇಲ್ಲಿ ಕಾಣ್ತಾ ಇರೋದೆಲ್ಲ ಇದು ಟೂಲ್ಸ್ಗಳು, ಸರಿನಾ? ಇಲ್ಲಿ ಕಾಣ್ತಾ ಇರುವಂಥ ಎಲ್ಲ ಆಪ್ಷನ್ಗಳು ಇದು ಟೂಲ್ಸ್ಗಳು ಈ ಒಂದು ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಇರುವಂಥದ್ದು. ಇಲ್ಲಿ ನಾವು ನಮ್ಮ ಒಂದು ಟೂಲ್ಸ್ಗಳನ್ನು ಲೆಫ್ಟ್ ಸೈಡಿಗೆ ಸ್ಲೈಡ್ ಮಾಡ್ಕೋಬೇಕಾಗತ್ತೆ. ಸ್ಲೈಡ್ ಮಾಡಿಕೊಂಡು ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ವ, ಈ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ಒಂದು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಒಂದು ಬಾಲ್ ಕಾಣ್ತಾ ಇದೆ, ಅದನ್ನು ಮೂಮೆಂಟ್ ಮಾಡಿ. ನಾವು ಇವಾಗ ಗ್ರೀನ್ ಕಲರ್ ಸ್ಕ್ರೀನನ್ನು ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ. ಸೊ ಇದನ್ನು ಗ್ರೀನ್ ಕಲರ್ ಸೆಲೆಕ್ಟ್ ಆಗಬೇಕಂತಂದರೆ ಇಲ್ಲಿ ನೋಡಿ, ಈ ಒಂದು ಗ್ರೀನ್ ಕಲರನ್ನು ನೀವು ಇಷ್ಟು ಸೆಟ್ ಮಾಡ್ಕೋಬೇಕಾಗುತ್ತೆ, ಸರಿನಾ? ಕರೆಕ್ಟಾಗಿ ಗ್ರೀನ್ ಸ್ಕ್ರೀನೇ ಇರಬೇಕು. ಇದನ್ನು ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸರಿನಾ? ಇವಾಗ ನಮ್ಮ ಗ್ರೀನ್ ಸ್ಕ್ರೀನು 7 ಸೆಕೆಂಡ್ ಇದ್ದು ರೆಡಿಯಾಗಿದೆ. ಇದರ ನಂತರ ಇಲ್ಲಿ ಕೆಳಗಡೆ ಟೂಲ್ಸ್ಗಳೇನಿದ್ದಾವೆ ಅದನ್ನು ಸ್ಲೈಡ್ ಮಾಡ್ಕೊಳ್ಳಿ ಪೂರ್ತಿ ಲೆಫ್ಟ್ ರೈಟಿಗೆ. ಇಷ್ಟಾದ ನಂತರ ನೀವು ಈ ಒಂದು ಎನಿಮೇಷನ್ ಬಟನನ್ನು ಆ್ಯನಿಮೇಟ್ ಮಾಡೋದನ್ನು ತಿಳ್ಕೊಳ್ತಾ ಇದ್ದೀರ ಅಂತಂದರೆ ಮೊದಲು ನೀವು ನಿಮ್ಮ ಇಂಟರ್ನೆಟ್ ಕನೆಕ್ಷನ್ನು ಆ್ಯಕ್ಟಿವ್ ಆಗಿರಬೇಕು, ಸರಿನಾ? ಇಲ್ಲಿ ನಿಮಗೆ ಆಪ್ಷನ್ ಕಾಣ್ತಾ ಇದ್ದಾವೆ ನೋಡಿ, ಸ್ಟಿಕ್ಕರ್ ಅಂತೇಳಿ. ಈ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮತ್ತೆ ಇನ್ನೊಂದು ಫಸ್ಟ್ ಆಪ್ಷನ್ ಕಾಣ್ತಾ ಇದೆ ಸ್ಟಿಕ್ಕರು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮಗೆ GIF ಅಂತ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಸ್ಟಿಕ್ಕರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. JIF ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ. ಸೊ ಇಲ್ಲಿ ಸರ್ಚ್ ಬಾಕ್ಸ್ ಏನು ಕಾಣ್ತಾ ಇದೆ, ಈ ಸರ್ಚ್ ಬಾಕ್ಸಲ್ಲಿ ಸಬ್ಸ್ಕ್ರೈಬ್ ಅಂತೇಳಿ ಟೈಪ್ ಮಾಡಿ. ಇಲ್ಲಿ ತುಟಿ ಕಾರ್ನರ್ನಲ್ಲಿ ಕೆಳಗಡೆ ಸರ್ಚ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇದರಲ್ಲಿ ಸಬ್ಸ್ಕ್ರೈಬ್ ಬಟನ್ಗಳು ಬಹಳ ಕಾಣುತ್ತೆ. ಇದು ಯಾವುದೇ ಥರ ಕಾಪಿರೈಟ್ ಆಗಲಿ, ಕಾಪಿ ಸ್ಟ್ರೈಕ್ ಬರೋದಾಗಲಿ ಯಾವುದೇ ಥರ ಇರೋದಿಲ್ಲ. ಇದು ಕಂಪ್ಲೀಟ್ಲಿ ನೋ ಕಾಪಿರೈಟ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಕಾಣುತ್ತೋ ನಿಮ್ಮ ಚಾನಲ್ಗೆ, ನಿಮ್ಮ ಲೋಗೋಗೆ ಈಕ್ವಲೆಂಟು ಸೂಟೇಬಲ್ ಯಾವುದಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರೋದು ಯಾವ ಥರ ಎನಿಮೇಟ್ ಮಾಡೋದು ನಿಮ್ಮ ಒಂದು ಚಾನಲ್ ಲೋಗೋ ಜೊತೆಗೆ ಈ ಥರ ಒಂದು ಎನಿಮೇಷನ್ ಬಟನನ್ನು ಆ ಥರ ಆ್ಯಡ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಾನು ನಿಮಗೆ ಸಿಂಪಲ್ ಆಗಿರೋದನ್ನು ತೋರಿಸ್ತೀನಿ. ನಿಮಗೆ ಇನ್ನೂ ಹೇಗೆ ಬೇಕೋ ಆ ಥರ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಇವಾಗ ಒಂದು ಬಟನನ್ನು ಅಂದರೆ ಎನಿಮೇಷನ್ ವಿಡಿಯೋ ಸ್ಟಿಕ್ಕರನ್ನು ಆ್ಯಡ್ ಮಾಡಿದ್ದೀನಿ. ಇದರ ನಂತರ ಇಲ್ಲಿ ಸೆಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಇವಾಗ
ಒಂದು ಬಟನ್ ಆ್ಯಡ್ ಆಗಿದೆ ಇಲ್ಲಿ ಅನಿಮೇಷನ್ ಸ್ಟಿಕ್ಕರು. ಸೊ ಇದನ್ನು ದೊಡ್ಡದು ಮಾಡ್ಕೊಳ್ಳಿ. ನೀವು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರ್ತೀರ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಗೊತ್ತಾಗಿರುತ್ತೆ. ಸೊ ಆದರೂ ಕೂಡ ಯಾರಿಗೆ ಗೊತ್ತಿರೋದಿಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಏನಿಲ್ಲ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ನೋಡಿ, ಇವಾಗ ಇಷ್ಟು ಆದ ನಂತರ ನಮ್ಮ ಈ ಒಂದು ಸ್ಟಿಕ್ಕರು ಎಷ್ಟು ಸೆಕೆಂಡಿದ್ದಿದೆ, 6.6 ಸೆಕೆಂಡ್ ಇದೆ. ಸೊ ಇವಾಗ ನಮ್ಮ ಒಂದು ಬ್ಯಾಕ್ಗ್ರೌಂಡು ಲೇಯರ್ ಕೂಡ ನಾವು 6.6 ಸೆಕೆಂಡದ್ದು ಮಾತ್ರ ರೆಡಿ ಮಾಡ್ಕೊಳ್ಳೋಣ, ಸರಿನಾ. ಇವಾಗ ಇಷ್ಟಾಗಿದೆ. ಇಷ್ಟಾದ ನಂತರ ನಾವು ಈ ಒಂದು ಸ್ಟಿಕ್ಕರ್ ಅಂದರೆ ಗ್ರೀನ್ ಕಲರ್ ಸ್ಕ್ರೀನ್ ಆಗಿರುವಂಥ ಈ ಒಂದು ವಿಡಿಯೋ ಕ್ಲಿಪ್ಪನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೇಮ್ ರೇಟ್ ಸೆಟ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಎಕ್ಸ್ಪೋರ್ಟ್ ಆಗಿದೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರೋವಂಥ ಒಂದು ಕ್ರಿಯೇಟ್ ನ್ಯೂ ಅಂತ ಇದೆ, ಮತ್ತು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಆಗಿರುವಂಥ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ಸೊ ನೋಡಿ, ಇವಾಗ ನಾವು ಕ್ರಿಯೇಟ್ ಮಾಡಿರುವಂಥ ಒಂದು ವಿಡಿಯೋ ರೆಡಿಯಾಗಿದೆ. ಆದರೆ ನಮ್ಮ ಚಾನಲ್ ಲೋಗೋ, ನಮ್ಮ ಚಾನಲ್ ಹೆಸರಾಗಲಿ ಇದರಲ್ಲಿ ಇಲ್ಲ. ಸೊ ಹಾಗಿದ್ರೆ ಈ ಒಂದು ಲೇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರುವಂಥ ಬೇರೆ ಲೋಗೋ ಏನಿದೆ ಅದು ನಮಗೆ ಈ ಒಂದು ಅನಿಮೇಷನ್ ವಿಡಿಯೋದಲ್ಲಿ ಬರೋದು ಅಗತ್ಯ ಇಲ್ಲ, ನಮ್ಮ ಚಾನಲ್ ಲೋಗೋ ಬೇಕಾಗಿದೆ. ಸೊ ಹಾಗಿದ್ರೆ ಇಲ್ಲಿ ನೋಡಿ, ಲೇಯರನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮೂಮೆಂಟ್ ಮಾಡಿ. ಇಲ್ಲಿ ನೋಡಿ, ಇಷ್ಟು ಕರೆಕ್ಟಾಗಿ 1 ಸೆಕೆಂಡಿಗೆ ಬಂದಿದೆ ಒಂದು ಲೋಗೋ. ಸೊ ಕರೆಕ್ಟಾಗಿ ಇಲ್ಲಿ ಪಾಯಿಂಟನ್ನು 1 ಸೆಕೆಂಡಿಗೆ ಇಟ್ಬಿಟ್ಟು ಇಲ್ಲಿ PIP ಅಂತ ಇದೆ ನೋಡಿ, PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. PIP ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ವಿಡಿಯೋ ಇದೆ, ಇಲ್ಲಿ ಫೋಟೋ ಇದೆ, ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಚಾನಲ್ನ ಲೋಗೋ PNG ಫಾರ್ಮೇಟಲ್ಲಿ ಇರಬೇಕಾಗುತ್ತೆ, ಸರಿನಾ. ಅದನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಮೊದಲು. ಸೊ ಇಲ್ಲಿ ನಿಮ್ಮ ಚಾನಲ್ನ ಲೋಗೋನ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ ಈ ಒಂದು ಇನ್ಸರ್ಟ್ ಅನ್ನೋ ಅಪ್ಲಿಕೇಶನಲ್ಲಿ, ಅದರ ಜೊತೆಗೆ ನಾವು ಎಕ್ಸ್ಪೋರ್ಟ್ ಮಾಡಿರುವಂಥ ವಿಡಿಯೋದಲ್ಲಿ. ಇಲ್ಲಿ ನೋಡಿ, ಇವಾಗ ನಾನು ನನ್ನ ಮೊದಲನೇ ಚಾನಲ್ನ ಲೋಗೋನ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಒಂದು ನಿಮ್ಮ ಇಮೇಜ್, ಈ ಥರ ಒಂದು PNG ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕರೆಕ್ಟಾಗಿ ಕ್ರಾಪ್ ಆಗಿದೆ. ಈ ಒಂದು ಅನಿಮೇಷನ್ ಆಗ್ತಾ ಇರುವಂಥ ವಿಡಿಯೋದ ಮೇಲುಗಡೆ ಲೋಗೋದ ಮೇಲೆ ಕರೆಕ್ಟಾಗಿ ಅದನ್ನು ಪ್ಲೇಸ್ ಮಾಡಿ. ಸೊ ನೋಡಿ, ಇವಾಗ ಕರೆಕ್ಟಾಗಿ ಪ್ಲೇಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಪ್ರೊಸೀಜರ್ ಮಾತ್ರ. ಇದನ್ನು ನೀವು ನಿಮಗೆ ಯಾವ ಥರ ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು, ಸರಿನಾ. ಇಲ್ಲಿ ನೋಡಿ, ವಿಡಿಯೋ ನೋಡ್ಕೊಂಡ್ಬಿಟ್ಟು ನೀವು ಪಾಸು ಪ್ಲೇ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ನಿಮ್ಮ ವಿಡಿಯೋಗಳಲ್ಲಿ ನೀವು ಈ ಥರ ಒಂದು ಅನಿಮೇಷನ್ ಬಟನನ್ನು ಆ್ಯಡ್ ಮಾಡ್ಬೋದು. ಇದಿಷ್ಟಕ್ಕೆ ಮುಗಿದಿಲ್ಲ ವೀಕ್ಷಕರೇ, ಇನ್ನೂ ಪೂರ್ತಿಯಾಗಿ ನೋಡಿ. ಇಲ್ಲಿ ನಾವು ಇವಾಗ ನೋಡಿ, ಇನ್ನು ಅದೇ ಲೋಗೋನೇ ಕಾಣ್ತಾ ಇದೆ. ಕರೆಕ್ಟಾಗಿ ನಾವು ಸೆಟ್ ಮಾಡ್ಕೊಳ್ಳೋಣ. ನಮಗೆ ಆ ಲೋಗೋ ಕಾಣಲೇಬಾರ್ದು ಸ್ವಲ್ಪ ಕೂಡ, ಸರಿನಾ. ಸೊ ಅದಕ್ಕೂ ಮೊದಲು ನಮ್ಮ ಒಂದು ಚಾನಲ್ನ ಲೋಗೋದ ಲೇಯರನ್ನು ನಾವು ಅದಕ್ಕೂ ಮೊದಲು ಪ್ಲೇ ಮಾಡೋಣ. ನೋಡಿ, ಇವಾಗ ಪ್ಲೇ ಆಗ್ತಾಯಿದೆ. ಸೊ ಇಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದನ್ನು ನಾವು ಈ ಒಂದು ವಿಡಿಯೋ ಪ್ಲೇ ಆಗೋವರೆಗೂ ವೇಟ್ ಮಾಡೋದು ಬೇಡ. ಸೊ ಅದಕ್ಕೂ ಮೊದಲು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು, ಸೊ ನೋಡಿ ಇವಾಗ ಇಷ್ಟಾಗಿದೆ. ಇದಕ್ಕೆ ನಾವು ಇವಾಗ ಅನಿಮೇಷನನ್ನು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ಕಾಣ್ತಾ ಇರೋವಂಥ ಅನಿಮೇಷನನ್ನು ನಾವು ಆ್ಯಡ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಝೂಮ್ ಇನ್ ಅಂತ ಇದೆ ನೋಡಿ, ಝೂಮ್ ಇನ್. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಸರಿನಾ. ಇದು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಎಷ್ಟು ಸ್ಪೀಡಲ್ಲಿ ಬೇಕೋ ಅಷ್ಟು ಸ್ಪೀಡಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಪ್ಲೇ ಮಾಡ್ತಾಯಿದ್ದೀನಿ ನೋಡಿ. ಸೊ ನಮ್ಮ ಒಂದು ಈ ವಿಡಿಯೋ ಮತ್ತು ನಮ್ಮ ಒಂದು ಇಮೇಜಿನ ಟೈಮಿಂಗು ಎರಡೂ ಸೇಮಲ್ಲಿದೆ ನೋಡಿ, ಸರಿನಾ. ಇದು ಝೂಮ್ ಇನ್ ಆಯಿತು. ಝೂಮ್ ಔಟ್ ಕೂಡ ಆಗಬೇಕಲ್ವಾ. ನೋಡಿ, ಗ್ರೀನ್ ಸ್ಕ್ರೀನ್ ಅನಿಮೇಷನ್ ವಿಡಿಯೋ ಹೋಗಿದೆ, ಆದರೆ ನಮ್ಮ ಚಾನಲ್ನ ಲೋಗೋ ಇನ್ನೂ ಅಲ್ಲೇ ಇದೆ. ಸೊ ಇದು ಕೂಡ ಅನಿಮೇಷನ್ ಆಗಬೇಕಲ್ಲ, ಝೂಮ್ ಔಟ್ ಆಗಬೇಕು. ಸೊ ಹಾಗಿದ್ರೆ ಇಲ್ಲಿ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇವಾಗ ನಾವು ಝೂಮ್ ಇನ್ ಹಾಕಿದ್ದೀವಿ, ಝೂಮ್ ಔಟ್ ಹಾಕಬೇಕು. ಸೊ ಝೂಮ್ ಔಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಓಕೆ ಪ್ರೆಸ್ ಮಾಡಿಬಿಡಿ ಡೈರೆಕ್ಟ್. ಸೊ ನೋಡಿ, ಇಲ್ಲಿ ಇವಾಗ ನಮ್ಮ ಒಂದು ಅನಿಮೇಷನ್ ಬಟನು ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಕೂಡ ಇನ್ನೂ ಬೇರೆ ಒಂದು ಲೋಗೋ ಕಾಣ್ತಾ ಇದೆ. ಇದನ್ನು ನೀವು ಟೈಮಿಂಗನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಝೂಮ್ ಔಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮ್ಮ ಚಾನಲ್ನ ಲೋಗೋ ಅದೆಲ್ಲ ಪ್ಲೇ ಆಗುತ್ತೆ ಇಲ್ಲಿ. ಸೊ ಇದು ಜಸ್ಟ್ ನಾನು ನಿಮಗೆ ಪ್ರೊಸೀಜರ್ ಮಾತ್ರ ತಿಳಿಸ್ತಾ ಇದ್ದೀನಿ.
ಇದನ್ನು ನೀವು ನಿಮಗೆ ಯಾವ ಥರ ಬೇಕೋ ಆವಾಗ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಸರಿನಾ. ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ ವೀಕ್ಷಕರೇ. ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಇನ್ನೂ ತುಂಬ ಸಿಂಪಲ್ಲಾಗಿ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.